ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇದು ವೆಡ್ನೆಸ್ಡೇ ಆಫ್ಟರ್ನೂನ್ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂತ ನೋಡಿಬಿಟ್ಟು ತರಕಾರಿ ಏನಿದೆ ಅಂತ ಯೋಚನೆ ಮಾಡಿ, ಆಮೇಲೆ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು 2-3 ಸೊಪ್ಪನ್ನ ಹಾಕಿಬಿಟ್ಟು ಸಾಂಬಾರು ಮಾಡ್ತಿದ್ದೆ ಯಾವಾಗ್ಲೂ. ಬಟ್ ಇದು ಫಸ್ಟ್ ಟೈಮು ಪಾಲಕ್ ಸೊಪ್ಪನ್ನಷ್ಟೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಸಾಂಬಾರು ಮಾಡ್ತಾ ಇರೋದು. ಸೊ ನಾ ಇಲ್ಲಿ ಬೇಳೆ ಮತ್ತು ಸೊಪ್ಪನ್ನು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು 1 ಟೊಮೆಟೊ ಹೆಚ್ಚಾಕಿ ಅದನ್ನು ವಿಷಲ್ಗೆ ಇಡ್ತಾಯಿದ್ದೀನಿ. ಒಂದು 3-4 ವಿಷಲ್ ಹೊಡೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಸಾಂಬಾರಿಗೆ ಏನೇನು ಐಟಮ್ಸ್ ಬೇಕು ಅಂತ ಅಂದ್ಬಿಟ್ಟು, ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹೆಚ್ಕೊಂಡಿರೋಂಥ 1 ಟೊಮ್ಯಾಟೊ ಮತ್ತು 1 ಆನಿಯನ್ ಮತ್ತು ಒಂದು 4-5 ಹಸಿಮೆಣಸು ತೊಗೊಂಡಿದ್ದೀನಿ. ಒಂದು 4-5 ಬೆಳ್ಳುಳ್ಳಿ ಬೇಳೆ ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿರೋವಂಥ ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ವ. ನಂತರ ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಇಲ್ಲಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಅರಿಶಿಣದ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕಲರ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟು ನಾನಿಲ್ಲಿ 3 ಲವಂಗ ತೊಗೊಂಡಿದ್ದೀನಿ. ನಂತರ 1 ಏಲಕ್ಕಿ ತೊಗೊಂಡಿದ್ದೀನಿ, ಸಣ್ಣದಾಗಿರೋ ಅಂಥದ್ದು 1 ಏಲಕ್ಕಿ ತೊಗೊಂಡಿದ್ದೀನಿ. ಸಣ್ಣದಾಗಿರೋಂಥ ಒಂದು ಸಣ್ಣ ಪೀಸ್ ಅಂಥದ್ದು ಚಕ್ಕೆ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಮಸಾಲ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ನೀರು ಹಾಕ್ಕೋತಾ ಇದ್ದೀನಿ. ನಂತರ ಇದನ್ನು ಒಂದು ಮಿಕ್ಸಿಲಿ ರುಬ್ಕೋಬೇಕು. ಬನ್ನಿ ಖಾರ ರುಬ್ಕೊಳ್ಳೋಣ. ಸೊ ನೋಡಿ, ಇವಾಗ ಖಾರ ರುಬ್ಕೊಂಡಿದ್ದೀನಿ ನೋಡಿ. ಸಣ್ಣದಾಗಿ ನೀಟಾಗಿ ರುಬ್ಕೋಬೇಕು. ಈ ಥರ ಸಣ್ಣದಾಗಿ ಇರಬೇಕು ಮಸಾಲ.
ಚೆನ್ನಾಗಿ ರುಬ್ಕೊಂಡಿರಬೇಕು. ನಂತರ ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೋತಾ ಇದ್ದೀನಿ. ನಾನು ಏನು ಆವಾಗಲೇ ಸೊಪ್ಪು ಮತ್ತು ಬೇಳೆನ ಬೇಯಕ್ಕೆ ಹಾಕಿದ್ನಲ್ವ, ಬೇಯೋದಕ್ಕೆ ಇಟ್ಟಿದ್ನಲ್ವ, ಅದನ್ನು ನೋಡೋಣ ಬನ್ನಿ ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ಬೇಳೆ ಎಲ್ಲ ಹೇಗೆ ಹೊಟ್ಟೆ ಒಡ್ಕೊಂಡಿದೆ ಅಂತ ನೋಡಿ. ಆ ಥರ ಬೇಳೆ ಆಗಿರಬೇಕು, ಆವಾಗ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಈಗ ಆ ಒಂದು ಬೇಯಿಸ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಬೇಳೆನ ಆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ. ನಂತರ ಇವಾಗ ನಾವು ಅದಕ್ಕೆ ಏನು ರುಬ್ಕೊಂಡಿದ್ವಲ್ಲ ಮಸಾಲ, ಆ ಒಂದು ಮಸಾಲಾನ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತಿಳು ಇರಬಾರ್ದು ಸಾಂಬಾರು, ನೀರು ಥರ ಇರಬಾರ್ದು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಂತ ತುಂಬ ಗಟ್ಟಿ ಕೂಡ ಇರಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಅಂತ ಮಾಡ್ಕೋತಾ ಇದ್ದೀನಿ. ಒನ್ ಟೈಮ್ ಊಟಕ್ಕೆ ಸಾಕು ಅಂದ್ಬಿಟ್ಟು ಮಾಡ್ಕೊತಾ ಇರೋದಷ್ಟೇ. ನಂತರ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ, ಸಾಲ್ಟು ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಫೈನಲಿ ಸಾಂಬಾರು ಹೇಗೆ ಕುದಿ ಬಂದಿದೆ ಅಂತಂದು. ಈ ಥರ ನೀಟಾಗಿ ಕುದೀತಾ ಇದೆ. ಆವಾಗ ನಾವು ಸೈಡಲ್ಲಿರೋದೆಲ್ಲ ಈ ಥರ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಅದೇನು ಕುದೀತಾ ಇರುತ್ತಲ್ಲ ಮಸಾಲ, ಅದೆಲ್ಲ ಹೋಗಿ ಪಾತ್ರೆಗೆ ಅಂಟ್ಕೊಬಿಡತ್ತೆ. ಸೊ ಈ ಥರ ಮಾಡೋದ್ರಿಂದ ಅದೇನು ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ನಂತರ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಸೊ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸಣ್ಣ ಸ್ಟೀಲ್ ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಇದೆರಡನ್ನೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಒಗ್ಗರಣೆ ಎಲ್ಲ ಕೊಟ್ಟರೆ ನನಗೆ ಇಷ್ಟ ಆಗೋದಿಲ್ಲ, ಊಟ ಸೇರೋದಿಲ್ಲ, ಸ್ಮೆಲ್ಲಿಗೆ ನಂಗೆ ಊಟ ಸೇರೋದಿಲ್ಲ. ಸೊ ನಿಮಗೆ ಒಂದು ತೋರಿಸ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಮಾಡ್ಕೊಂಡಿರೋ ಅಂಥ ಒಗ್ಗರಣೆನ ಸಾಂಬಾರಿಗೆ ಹಾಕಿದರೆ ಫೈನಲಿ ಮುಗೀತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗೆ ಇತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.